ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೂರನೇ ವ್ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ. ಮುಂಬೈ ಸೀರೀಸ್ ಪಾರ್ಟ್ 3. ಇವತ್ತು ನಾವು ಹೋಗ್ತಿದ್ದೀವಿ ಚಿಂತಾಮಣಿ, ಮುಂಬೈ ರಾಜ, ಲಾಲ್ಬಾಗ್ ರಾಜ ಎಲ್ಲ ನೋಡೋಕ್ಕೆ. ಟ್ಯಾಕ್ಸಿಲಿ ಬಂದಿದ್ದೀವಿ, ಕ್ಯಾಬ್ ಮಾಡ್ಕೊಂಡು ತೋರಿಸ್ತೀನಿ. ಇದು ತುಂಬ ಇಂಟ್ರೆಸ್ಟಿಂಗ್ ಆಗೈತೆ, ಮಸ್ತಾಗೈತೆ. ಈಗ ನಾವು ಅಂಧೇರಿ ರಾಜಾಗೆ ಬಂದಿದ್ದೀವಿ. ಇಲ್ಲಿ ಕ್ಯೂ ಲೈನ್ ಐತೆ ಈ ಥರ. ಅಂಧೇರಿ ಮಹಾರಾಜ ಅಂತ ಹೆಸರು. ಇಲ್ಲಿ ಕೇಳಿಸಿ ಹಿಂಗೆ ಲೈನಲ್ಲಿ ನಿಂತು ಆಲ್ರೆಡಿ ಸ್ವಲ್ಪ ಹತ್ರ ಬಂದಿದ್ದೀವಿ. ಇನ್ನೊಂದು ಅವರ್ ಬೇಕು ಹೋಗೋಕ್ಕೆ. ಅಂಧೇರಿ ರಾಜ ಅಂತ ಅದು ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ. ನೀವು ನೋಡ್ತಿರೋದು ಚಿನ್ಪೋಕ್ಲಿತ ಚಿಂತಾಮಣಿ. ಎಷ್ಟು ಹಿಂಗಿದೆ ನೋಡಿ. ಇದು ಚಿನ್ಪೋಕ್ಲಿತ ಚಿಂತಾಮಣಿ ಫ್ರಂಟ್ ಗೇಟು. ಇಲ್ಲಿ ನಾವು ಇವಾಗ ಇರೋದು. ನಾಳೆ ಇಲ್ಲಿಂದ ವಿಸರ್ಜನೆ. ಇವರೆಲ್ಲ ದೊಡ್ಡ ದೊಡ್ಡ ಗಣಪತಿದು ನೋಡ್ಬೋದು. ಆ ಕಡೆನೂ ಗಣಪತಿ, ಈ ಕಡೆನೂ ಗಣಪತಿ. ಇದು ಚಿನ್ಪೋಕ್ಲಿತ ಚಿಂತಾಮಣಿ, ಇಂಡಿಯಾಗೆ ಎರಡನೇ ಫೇಮಸ್ ಗಣಪತಿ ಇದು. ಒಳಗೋಗಿ ತೋರಿಸ್ತೀನಿ ಹೆಂಗಿದೆ ಅಂತ. ಅದಾದ್ಮೇಲೆ ಲಾಲ್ಬಾಗ್ ರಾಜನು ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂತ ನೋಡ್ಬೋದು. ಇದು ಒಂದು ಗಣಪತಿ, ಇದು ಬೇರೆ ಗಣಪತಿ, ಲಾಲ್ಬಾಗ್ ರಾಜ ಅಲ್ಲ. ಇದು ಚಿನ್ಪೋಕ್ಲಿತ ಚಿಂತಾಮಣಿ. ಈ ಸಲ ಸಂಭಾಜಿ ಮಹಾರಾಜ್, ಶಿವಾಜಿ ಮಹಾರಾಜ್ ರೂಪದಲ್ಲಿ ಐತೆ. ತೋರಿಸ್ತೀನಿ. ಇಲ್ಲಿ 7 hours ಬೇಕು. ಇವಾಗ ಕರೆಕ್ಟಾಗಿ 4:45 ಆಗೈತೆ. ಬೆಳಗಿನ ಜಾವ 12 ಗಂಟೆ, ಅಂದ್ರೆ ಬೆಳಗ್ಗೆ 12 ಗಂಟೆಗೆ ನಮಗೆ ದರ್ಶನ ಆಗುತ್ತೆ. ಇದರಲ್ಲಿ ನೋಡ್ಬೋದು ಲೈನ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಈಗ ನೀವು ನೋಡ್ತಾ ಇರೋದು ಚಿಂತಾಮಣಿ ಲೈನ್. ಇದು ಇನ್ನು ಅಲ್ಲಿವರೆಗೂ ಇದೆ ನೋಡಿ, ಅಲ್ಲಿವರೆಗೂ ಐತೆ ಲೈನ್. ಮತ್ತೆ ಈ ಕಡೆಯಿಂದ ಆಗಲಿ ಚಿಂತಾಮಣಿ ದರ್ಶನ ಮಾಡಲೇಬೇಕು. ದರ್ಶನ ಮಾಡಕ್ಕೆ ಅಂತಾನೆ ಮುಂಬೈಯಿಂದ ಒಂದು 50% ಇರೋದು. ಮಾಡಿ ಅಲ್ಲಿ ಚಿಂತಾಮಣಿ ಹತ್ರ ಹೋಗಿ ತೋರಿಸ್ತೀನಿ. ಇದು ಎಲ್ಲದಕ್ಕಿಂತ ಇಡೀ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತಾರೆ. ಮುಂಬೈಲಿ ಎಲ್ಲದಕ್ಕಿಂತ ಹಳೆ ಗಣಪತಿ ಅಂದ್ರೆ ಚಿನ್ಪೋಕ್ಲಿತ ಚಿಂತಾಮಣಿ. 109ನೇ ವರ್ಷ ಇದೆ. 109 ವರ್ಷ ಹಳೆ ಗಣಪತಿ ಇದು. ತುಂಬಾ ರಶ್ ಇದೆ ಮಾತ್ರ. ನೋಡ್ಬೋದು ಇಲ್ಲಿ ತುಂಬಾ ರಶ್ ಇದೆ ನೋಡಿ. ಸಸ್ತಾ ಗಾಂಧೀಜಿ ಇದ್ದಾರೆ. ಗಾಂಧೀಜಿ ಈಸಿ ಅನ್ಕೊಂಡ್ ಬಂದ್ರೆ ಇಲ್ಲಿ ಲಕ್ಷಾಂತರ ಪಬ್ಲಿಕ್ ಇದ್ದಾರೆ. ಇಲ್ಲಿ ನೋಡಿ, ಈ ರೋಡ್ ಡೆಡ್ ಎಂಡು, ಇಷ್ಟು ಜನ ಇದ್ದಾರೆ. 7 hours ಬೇಕಂತೆ. ಇದರಲ್ಲಿ 2 ಥರ ದರ್ಶನ ಇದೆ. ಯಾವ ಥರ ಅಂದರೆ, ಒಂದು ಬಂದ್ಬಿಟ್ಟು ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ 7 hours. ಮುಖ ದರ್ಶನ ಅಂತ ಇದೆ, ಅದ್ರ ಬರೀ ದೂರದಿಂದನೇ ನೋಡ್ಕೊ ಹೋಗೋದಕ್ಕೆ 2 hours ಇದೆ. ಇಷ್ಟು ದೂರ ಬಂದಿದ್ದೀವಿ. ನನ್ನ ಫೇವ್ರೇಟ್ ಗಣಪತಿ ಇದು. ಎಷ್ಟೊತ್ತಾಗೋದು ನೋಡೇ ಬಿಡೋಣ. ಕಾಲು ಮುಟ್ಟೆ ನಮಸ್ಕಾರ ಮಾಡ್ಕೊಳ್ತೀವಿ. ಹಮಾರ ಚಿಂತಾಮಣಿ, ನಮ್ಮ ಚಿಂತಾಮಣಿ ಇದು. ತಂದಾನು ಬೆಳಕು ಕೋಟಿ ಕುಲಕ್ಕೆ ಕೇಳದೆ ನೀ ಜೀವ ಕೊಟ್ಟಂತೆ. ಕಣ್ಣ ಕಾಯೋರೆ ಬೆಗವನೆ ಕಾವಲಾದಂತೆ. ಮೋಡಾನ ಮಳೆಯ ಮಾಡಿ ನೂರಾರು ಹನಿಯ ಕೂಡಿ ಕಾದ ನೆಲಕ್ಕೆ ಮುತ್ತ ನೀಡುವ ಜೀವ ಹನಿಯಂತೆ.
ನೋಡ್ತಿರೋದು ಇಂಡಿಯನ್ ಓಲ್ಡೆಸ್ಟ್ ಗಣಪತಿ ಚಿನ್ಪೋಕ್ಲಿಚ ಚಿಂತಾಮಣಿ 103 ವರ್ಷ ಹಳೆ ಗಣಪತಿ ಇದು. ಅವಾಗಿಂದ ಇಡ್ತಾ ಇರೋದು. ಫುಲ್ ರಶ್ ಇದ್ದಾರೆ, ಎಲ್ಲಿ ನೋಡಿ ಜನ 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 ಜನ. ನಮ್ಮ ಜಮಾನ ನಗಿಸೋ ನಮ್ಮ ಜನನ ಕಾಪಾಡು ಕಾಪಾಡು ತಾಪಹರ ಲಂಬೋದರ ಸುಂದರ ಗಣಪತಿ ಬಪ್ಪ ಮೋರಿಯ ಮನಸ್ಸು ನಮ್ಮ ಏರಿಯಾನ. ಈಗ 6:10 ಆಯಿತು. ಈಗ ಇಂಡಿಯಾ ಬೆಸ್ಟ್ ಬ್ಯಾಲೆನ್ಸಿಂಗ್ ಮೂರ್ತಿ ನೋಡೋಕೆ ಹೋಗ್ತಿದ್ದೀವಿ. ಬ್ಯಾಲೆನ್ಸಿಂಗ್ ಮೂರ್ತಿ ಅಂದರೆ ಒಂದು ಕಾಲಲ್ಲಿ 45 ಡಿಗ್ರಿ ಬೆಂಡ್ ಆಗಿರೋ ಬ್ಯಾಲೆನ್ಸಿಂಗ್ ಮೂರ್ತಿ ಇದು. ತೋರಿಸ್ತೀನಿ ಹೆಂಗಿದೆ ಅಂತ, ವೆಯ್ಟ್ ಮಾಡಿ. ನಾವೀಗ ಹೋಗ್ತಿದ್ದೀವಿ ಪರೇಲ್ಚ ಮಹಾರಾಜ 45 ಡಿಗ್ರಿ ಬೆಂಡ್ ಗಣೇಶ್ ಜಿ. ಈ ಥರ ಯಾವತ್ತೂ ಎಲ್ಲೂ ಕಾಣಿಸಿರಲ್ಲ, ಫಸ್ಟ್ ಟೈಮ್ ಇನ್ ಕನ್ನಡ. 45 ಡಿಗ್ರಿ ಬೆಂಡ್ ಆಗಿರೋ ಗಣಪತಿ ಇದು. ಇಡೀ ಈ ಗಣಪತಿ ಬರೀ ಒಂದು ಕಾಲಲ್ಲಿ ನಿಂತಿರೋದು. ಇಲ್ಲಿ ಏನು ಕಾಣಿಸ್ತಿದೆ ನಿಮಗೆ, ಇಷ್ಟರಲ್ಲಿ ನಿಂತಿರೋದು ಈ ಫುಲ್ ಗಣಪತಿ. 45 ಡಿಗ್ರಿ ಬೆಂಡ್ ಆಗಿರೋ ಗಣಪತಿ ಇದು. ನೋಡ್ಬೋದು ಹೆಂಗೆ ಕಾಣುತ್ತೆ. ಫೈನಲಿ ನಾವು ಯಾವ್ದ್ರದ್ದು ದರ್ಶನ ಮಾಡೋಕ್ಕೆ ಅಂತ ಮುಂಬೈಗೆ ಬಂದಿದ್ವಿ. ಅದು ದರ್ಶನ ಆಯಿತು. ಈಗ ನಾವು ಸ್ವಲ್ಪ ಮೂಡ್ ಫ್ರೆಶ್ ಮಾಡ್ಕೊಳ್ಳೋ ಅಂತ ಮುಂಬೈ ಮರೀನ್ ಡ್ರೈವಿಗೆ ಬಂದಿದ್ವಿ. ಎಲ್ಲ ಕಡೆ ಜನ ಬೆಳಗ್ಗೆ ಈಗ ಕರೆಕ್ಟಾಗಿ 7 ಗಂಟೆ 7:50 ಆಗಿದೆ. ಆಲ್ರೆಡಿ ಇಷ್ಟು ಜನ ಬಂದ್ಬಿಟ್ಟವ್ರೆ. ಅಲ್ಲಿ ಅಂಬಾನಿ ಮನೆ. ಇವಾಗೂ ಜಾಸ್ತಿ ದೊಡ್ಡದಿರ್ಲಿಲ್ಲ, ಚೆನ್ನಾಗಿತ್ತು. ಇದರಲ್ಲಿ ಚಿನ್ಪೋಕ್ಲಿಚ ಚಿಂತಾಮಣಿ ಅಂದರೆ ಇಂಡಿಯಾಗೆ ಬೆಸ್ಟ್ ಫೇಮಸ್ಸು. ಸೆಕೆಂಡು, ಫಸ್ಟ್ ಲಾಲ್ಬಾಗು. ಅದು ಇವತ್ತು ದರ್ಶನ ಮುಗ್ದೋಯ್ತು, ಹಂಗಾಗಿ ಅದಕ್ಕೆ ಹೋಗೋಕ್ಕಾಗಿಲ್ಲ. ಚಿಂತಾಮಣಿ ತೋರಿಸಿದ್ದೀನಿ. ಪರೇಲ್ಚ ರಾಜ ಇಂಡಿಯಾ ಫಸ್ಟ್ ಬ್ಯಾಲೆನ್ಸಿಂಗ್ ಮೂರ್ತಿ, ಅದನ್ನು ತೋರಿಸಿದ್ದೀನಿ. ನಾಳೆ ಚೌಪಾಟಿಗೆ ಬರುತ್ತೆ. ಎಲ್ಲ ಗಣಪತಿ ನೋಡಿ ಎಲ್ಲಿ ಬಿಡೋದು ಅಂತ ತೋರಿಸ್ತೀನಿ. ಎಷ್ಟೇ ದೊಡ್ಡ ಗಣಪತಿ ಆದರೂ ನಾಳೆ ಇದು ಚೌಪಾಟಿ ಅಂತಾರೆ, ಗಿರ್ಗಾಂವ್ ಚೌಪಾಟಿ ಅಂತ ಇದು ಹೆಸರು. ಇಲ್ಲಿಯೇ ಬರಬೇಕು. ನಾಳೆ ಮತ್ತೆ ಹೊಸ ವ್ಲಾಗಿಗೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಎಲ್ಲರಿಗೂ